ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಇರುವಂಥ ನಗು ಮಗು ವಾಹನ ನಾಪತ್ತೆಯಾಗಿದೆ ಅನ್ನೋ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರವನ್ನು ಮಾಡಿತ್ತು. ಸದ್ಯ ಈಗ ವರದಿ ಪ್ರಸಾರ ಆಗ್ತಿದ್ದಂತೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ನಗು ಮಗು ವಾಹನ ಪತ್ತೆಯಾಗಿರುವಂಥದ್ದು. ಸದ್ಯ ಇದು ತಾತ್ಕಾಲಿಕವಾಗಿ ಬೇರೊಂದು ವಾಹನವನ್ನು ನಗು ಮಗು ಸೇವೆಗೆ ಇಲ್ಲಿ ಇಟ್ಟಿರುವಂಥದ್ದು. ಪ್ರಮುಖವಾಗಿ ಕಳೆದ 4-5 ತಿಂಗಳಿಂದ ಕೂಡ ನಗು ಮಗು ವಾಹನ ಯಾವುದೇ ರೀತಿಯಾದಂಥ ಸೇವೆಯನ್ನು ಕೊಡ್ತಾ ಇರಲಿಲ್ಲ. ಪ್ರಮುಖವಾಗಿ ಬೆಳಗಾವಿಯ ಆಸ್ಪತ್ರೆಗೆ ದಾಖಲಾಗುವಂಥ ಏನು ಬಾಣಂತಿ ಮಹಿಳೆಯರಿರ್ಬೋದು, ಜೊತೆಗೆ ಶಿಶುಗಳಿಗೆ ಏನು ಸುರಕ್ಷಿತವಾಗಿ ಮನೆಗಳಿಗೆ ರವಾನೆ ಮಾಡಬೇಕು, ಸುರಕ್ಷಿತವಾಗಿ ಅವರನ್ನು ಏನು ತೆಗೆದುಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ನಗು ಮಗು ಏನು ಯೋಜನೆಯನ್ನು ಜಾರಿಗೆ ತಂದಿತ್ತು. ಆದರೆ ರಿಪೇರಿ ಇರೋದರಿಂದ ಮಗು ವಾಹನ ರಿಪೇರಿ ಇರೋದರಿಂದ ಕಳೆದ 4-5 ತಿಂಗಳಿಂದ ಕೂಡ ಸೇವೆಗೆ ಇರಲಿಲ್ಲ. ಅದನ್ನು ಗ್ಯಾರೇಜ್ನಲ್ಲಿ ಬಿಟ್ಟಿದ್ರು. ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಲಕ್ಷ್ಯವನ್ನು ವಹಿಸಿರಲಿಲ್ಲ, ನಿರ್ಲಕ್ಷ್ಯವನ್ನು ಅಧಿಕಾರಿಗಳು ವಹಿಸಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರವನ್ನು ಮಾಡಿತ್ತು. ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಬೆಳಗಾವಿಯ ಬಿಮ್ಸ್ ನಿರ್ದೇಶಕರಾಗಿರುವಂಥ ಏನು ಅಶೋಕ್ ಶೆಟ್ಟಿ ಅವರು ಸದ್ಯ ಈಗ ತಾತ್ಕಾಲಿಕವಾಗಿ ಬೇರೊಂದು ವಾಹನವನ್ನು ನಿಲ್ಲಿಸಿದ್ದಾರೆ. ಬೇರೊಂದು ವಾಹನವನ್ನು ನಿಲ್ಲಿಸಿ ಇಲ್ಲಿ ಬಾಣಂತಿಯರಿಗೆ ಜೊತೆಗೆ ಶಿಶುಗಳಿಗೆ ಅವಕಾಶವನ್ನು ಕೂಡ ಈಗ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲರ್ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಇರುವಂಥ ನಗು ಮಗು ವಾಹನ ನಾಪತ್ತೆಯಾಗಿದೆ ಅನ್ನೋ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರವನ್ನು ಮಾಡಿತ್ತು. ಸದ್ಯ ಈಗ ವರದಿ ಪ್ರಸಾರ ಆಗ್ತಿದ್ದಂತೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ನಗು ಮಗು ವಾಹನ ಪತ್ತೆಯಾಗಿರುವಂಥದ್ದು. ಸದ್ಯ ಇದು ತಾತ್ಕಾಲಿಕವಾಗಿ ಬೇರೊಂದು ವಾಹನವನ್ನು ನಗು ಮಗು ಸೇವೆಗೆ ಇಲ್ಲಿ ಇಟ್ಟಿರುವಂಥದ್ದು. ಪ್ರಮುಖವಾಗಿ ಕಳೆದ 4-5 ತಿಂಗಳಿಂದ ಕೂಡ ನಗು ಮಗು ವಾಹನ ಯಾವುದೇ ರೀತಿಯಾದಂಥ ಸೇವೆಯನ್ನು ಕೊಡ್ತಾ ಇರಲಿಲ್ಲ. ಪ್ರಮುಖವಾಗಿ ಬೆಳಗಾವಿಯ ಆಸ್ಪತ್ರೆಗೆ ದಾಖಲಾಗುವಂಥ ಏನು ಬಾಣಂತಿ ಮಹಿಳೆಯರಿರ್ಬೋದು, ಜೊತೆಗೆ ಶಿಶುಗಳಿಗೆ ಏನು ಸುರಕ್ಷಿತವಾಗಿ ಮನೆಗಳಿಗೆ ರವಾನೆ ಮಾಡಬೇಕು, ಸುರಕ್ಷಿತವಾಗಿ ಅವರನ್ನು ಏನು ತೆಗೆದುಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ನಗು ಮಗು ಏನು ಯೋಜನೆಯನ್ನು ಜಾರಿಗೆ ತಂದಿತ್ತು. ಆದರೆ ರಿಪೇರಿ ಇರೋದರಿಂದ ಮಗು ವಾಹನ ರಿಪೇರಿ ಇರೋದರಿಂದ ಕಳೆದ 4-5 ತಿಂಗಳಿಂದ ಕೂಡ ಸೇವೆಗೆ ಇರಲಿಲ್ಲ. ಅದನ್ನು ಗ್ಯಾರೇಜ್ನಲ್ಲಿ ಬಿಟ್ಟಿದ್ರು. ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಲಕ್ಷ್ಯವನ್ನು ವಹಿಸಿರಲಿಲ್ಲ, ನಿರ್ಲಕ್ಷ್ಯವನ್ನು ಅಧಿಕಾರಿಗಳು ವಹಿಸಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರವನ್ನು ಮಾಡಿತ್ತು. ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಬೆಳಗಾವಿಯ ಬಿಮ್ಸ್ ನಿರ್ದೇಶಕರಾಗಿರುವಂಥ ಏನು ಅಶೋಕ್ ಶೆಟ್ಟಿ ಅವರು ಸದ್ಯ ಈಗ ತಾತ್ಕಾಲಿಕವಾಗಿ ಬೇರೊಂದು ವಾಹನವನ್ನು ನಿಲ್ಲಿಸಿದ್ದಾರೆ. ಬೇರೊಂದು ವಾಹನವನ್ನು ನಿಲ್ಲಿಸಿ ಇಲ್ಲಿ ಬಾಣಂತಿಯರಿಗೆ ಜೊತೆಗೆ ಶಿಶುಗಳಿಗೆ ಅವಕಾಶವನ್ನು ಕೂಡ ಈಗ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲರ್ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಇರುವಂಥ ನಗು ಮಗು ವಾಹನ ನಾಪತ್ತೆಯಾಗಿದೆ ಅನ್ನೋ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರವನ್ನು ಮಾಡಿತ್ತು. ಸದ್ಯ ಈಗ ವರದಿ ಪ್ರಸಾರ ಆಗ್ತಿದ್ದಂತೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ನಗು ಮಗು ವಾಹನ ಪತ್ತೆಯಾಗಿರುವಂಥದ್ದು. ಸದ್ಯ ಇದು ತಾತ್ಕಾಲಿಕವಾಗಿ ಬೇರೊಂದು ವಾಹನವನ್ನು ನಗು ಮಗು ಸೇವೆಗೆ ಇಲ್ಲಿ ಇಟ್ಟಿರುವಂಥದ್ದು. ಪ್ರಮುಖವಾಗಿ ಕಳೆದ 4-5 ತಿಂಗಳಿಂದ ಕೂಡ ನಗು ಮಗು ವಾಹನ ಯಾವುದೇ ರೀತಿಯಾದಂಥ ಸೇವೆಯನ್ನು ಕೊಡ್ತಾ ಇರಲಿಲ್ಲ. ಪ್ರಮುಖವಾಗಿ ಬೆಳಗಾವಿಯ ಆಸ್ಪತ್ರೆಗೆ ದಾಖಲಾಗುವಂಥ ಏನು ಬಾಣಂತಿ ಮಹಿಳೆಯರಿರ್ಬೋದು, ಜೊತೆಗೆ ಶಿಶುಗಳಿಗೆ ಏನು ಸುರಕ್ಷಿತವಾಗಿ ಮನೆಗಳಿಗೆ ರವಾನೆ ಮಾಡಬೇಕು, ಸುರಕ್ಷಿತವಾಗಿ ಅವರನ್ನು ಏನು ತೆಗೆದುಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ನಗು ಮಗು ಏನು ಯೋಜನೆಯನ್ನು ಜಾರಿಗೆ ತಂದಿತ್ತು. ಆದರೆ ರಿಪೇರಿ ಇರೋದರಿಂದ ಮಗು ವಾಹನ ರಿಪೇರಿ ಇರೋದರಿಂದ ಕಳೆದ 4-5 ತಿಂಗಳಿಂದ ಕೂಡ ಸೇವೆಗೆ ಇರಲಿಲ್ಲ. ಅದನ್ನು ಗ್ಯಾರೇಜ್ನಲ್ಲಿ ಬಿಟ್ಟಿದ್ರು. ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಲಕ್ಷ್ಯವನ್ನು ವಹಿಸಿರಲಿಲ್ಲ, ನಿರ್ಲಕ್ಷ್ಯವನ್ನು ಅಧಿಕಾರಿಗಳು ವಹಿಸಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರವನ್ನು ಮಾಡಿತ್ತು. ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಬೆಳಗಾವಿಯ ಬಿಮ್ಸ್ ನಿರ್ದೇಶಕರಾಗಿರುವಂಥ ಏನು ಅಶೋಕ್ ಶೆಟ್ಟಿ ಅವರು ಸದ್ಯ ಈಗ ತಾತ್ಕಾಲಿಕವಾಗಿ ಬೇರೊಂದು ವಾಹನವನ್ನು ನಿಲ್ಲಿಸಿದ್ದಾರೆ. ಬೇರೊಂದು ವಾಹನವನ್ನು ನಿಲ್ಲಿಸಿ ಇಲ್ಲಿ ಬಾಣಂತಿಯರಿಗೆ ಜೊತೆಗೆ ಶಿಶುಗಳಿಗೆ ಅವಕಾಶವನ್ನು ಕೂಡ ಈಗ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲರ್ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಇರುವಂಥ ನಗು ಮಗು ವಾಹನ ನಾಪತ್ತೆಯಾಗಿದೆ ಅನ್ನೋ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರವನ್ನು ಮಾಡಿತ್ತು. ಸದ್ಯ ಈಗ ವರದಿ ಪ್ರಸಾರ ಆಗ್ತಿದ್ದಂತೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ನಗು ಮಗು ವಾಹನ ಪತ್ತೆಯಾಗಿರುವಂಥದ್ದು. ಸದ್ಯ ಇದು ತಾತ್ಕಾಲಿಕವಾಗಿ ಬೇರೊಂದು ವಾಹನವನ್ನು ನಗು ಮಗು ಸೇವೆಗೆ ಇಲ್ಲಿ ಇಟ್ಟಿರುವಂಥದ್ದು. ಪ್ರಮುಖವಾಗಿ ಕಳೆದ 4-5 ತಿಂಗಳಿಂದ ಕೂಡ ನಗು ಮಗು ವಾಹನ ಯಾವುದೇ ರೀತಿಯಾದಂಥ ಸೇವೆಯನ್ನು ಕೊಡ್ತಾ ಇರಲಿಲ್ಲ. ಪ್ರಮುಖವಾಗಿ ಬೆಳಗಾವಿಯ ಆಸ್ಪತ್ರೆಗೆ ದಾಖಲಾಗುವಂಥ ಏನು ಬಾಣಂತಿ ಮಹಿಳೆಯರಿರ್ಬೋದು, ಜೊತೆಗೆ ಶಿಶುಗಳಿಗೆ ಏನು ಸುರಕ್ಷಿತವಾಗಿ ಮನೆಗಳಿಗೆ ರವಾನೆ ಮಾಡಬೇಕು, ಸುರಕ್ಷಿತವಾಗಿ ಅವರನ್ನು ಏನು ತೆಗೆದುಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ನಗು ಮಗು ಏನು ಯೋಜನೆಯನ್ನು ಜಾರಿಗೆ ತಂದಿತ್ತು. ಆದರೆ
ಆ, ರಿಪೇರಿ ಇರೋದ್ರಿಂದ ಮಗು ವಾಹನ ರಿಪೇರಿ ಇರೋದ್ರಿಂದ ಕಳೆದ 4-5 ತಿಂಗಳಿಂದ ಕೂಡ ಸೇವೆಗೆ ಇರಲಿಲ್ಲ. ಅದನ್ನು ಗ್ಯಾರೇಜ್ನಲ್ಲಿ ಬಿಟ್ಟಿದ್ರು. ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಲಕ್ಷ್ಯವನ್ನು ವಹಿಸಿರಲಿಲ್ಲ, ನಿರ್ಲಕ್ಷ್ಯವನ್ನು ಅಧಿಕಾರಿಗಳು ವಹಿಸಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರವನ್ನು ಮಾಡಿತ್ತು. ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಬೆಳಗಾವಿಯ ಬೀಮ್ಸ್ ನಿರ್ದೇಶಕರಾಗಿರುವಂಥ ಅಶೋಕ್ ಶೆಟ್ಟಿ ಅವರು ಸದ್ಯ ಈಗ ತಾತ್ಕಾಲಿಕವಾಗಿ ಬೇರೊಂದು ವಾಹನವನ್ನು ನಿಲ್ಲಿಸಿದ್ದಾರೆ. ಬೇರೊಂದು ವಾಹನವನ್ನು ನಿಲ್ಲಿಸಿ ಇಲ್ಲಿ ಬಾಣಂತಿಯರಿಗೆ ಜೊತೆಗೆ ಶಿಶುಗಳಿಗೆ ಅವಕಾಶವನ್ನು ಕೂಡ ಈಗ ಮಾಡಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲರ್ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಇರುವಂಥ ಮಗು ವಾಹನ ನಾಪತ್ತೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರವನ್ನು ಮಾಡಿತ್ತು. ಸದ್ಯ ಈಗ ವರದಿ ಪ್ರಸಾರ ಆಗ್ತಿದ್ದಂತೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮಗು ವಾಹನ ಪತ್ತೆಯಾಗಿರುವಂಥದ್ದು. ಸದ್ಯ ಇದು ತಾತ್ಕಾಲಿಕವಾಗಿ ಬೇರೊಂದು ವಾಹನವನ್ನು ಮಗು ಸೇವೆಗೆ ಇಲ್ಲಿ ಇಟ್ಟಿರುವಂಥದ್ದು. ಪ್ರಮುಖವಾಗಿ ಕಳೆದ 4-5 ತಿಂಗಳಿಂದ ಕೂಡ ಮಗು ವಾಹನ ಯಾವುದೇ ರೀತಿಯಾದಂಥ ಸೇವೆಯನ್ನು ಕೊಡ್ತಾ ಇರಲಿಲ್ಲ. ಪ್ರಮುಖವಾಗಿ ಬೆಳಗಾವಿಯ ಆಸ್ಪತ್ರೆಗೆ ದಾಖಲಾಗುವಂಥ ಬಾಣಂತಿ ಮಹಿಳೆಯರಿರ್ಬೋದು, ಜೊತೆಗೆ ಶಿಶುಗಳಿಗೆ ಸುರಕ್ಷಿತವಾಗಿ ಮನೆಗಳಿಗೆ ರವಾನೆ ಮಾಡಬೇಕು, ಸುರಕ್ಷಿತವಾಗಿ ಅವರನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ಮಗು ಯೋಜನೆಯನ್ನು ಜಾರಿಗೆ ತಂದಿತ್ತು. ಆದರೆ ರಿಪೇರಿ ಇರೋದ್ರಿಂದ ಮಗು ವಾಹನ ರಿಪೇರಿ ಇರೋದ್ರಿಂದ ಕಳೆದ 4-5 ತಿಂಗಳಿಂದ ಕೂಡ ಸೇವೆಗೆ ಇರಲಿಲ್ಲ. ಅದನ್ನು ಗ್ಯಾರೇಜ್ನಲ್ಲಿ ಬಿಟ್ಟಿದ್ರು. ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಲಕ್ಷ್ಯವನ್ನು ವಹಿಸಿರಲಿಲ್ಲ, ನಿರ್ಲಕ್ಷ್ಯವನ್ನು ಅಧಿಕಾರಿಗಳು ವಹಿಸಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರವನ್ನು ಮಾಡಿತ್ತು. ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಬೆಳಗಾವಿಯ ಬೀಮ್ಸ್ ನಿರ್ದೇಶಕರಾಗಿರುವಂಥ ಅಶೋಕ್ ಶೆಟ್ಟಿ ಅವರು ಸದ್ಯ ಈಗ ತಾತ್ಕಾಲಿಕವಾಗಿ ಬೇರೊಂದು ವಾಹನವನ್ನು ನಿಲ್ಲಿಸಿದ್ದಾರೆ. ಬೇರೊಂದು ವಾಹನವನ್ನು ನಿಲ್ಲಿಸಿ ಇಲ್ಲಿ ಬಾಣಂತಿಯರಿಗೆ ಜೊತೆಗೆ ಶಿಶುಗಳಿಗೆ ಅವಕಾಶವನ್ನು ಕೂಡ ಈಗ ಮಾಡಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲರ್ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಇರುವಂಥ ಮಗು ವಾಹನ ನಾಪತ್ತೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರವನ್ನು ಮಾಡಿತ್ತು. ಸದ್ಯ ಈಗ ವರದಿ ಪ್ರಸಾರ ಆಗ್ತಿದ್ದಂತೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮಗು ವಾಹನ ಪತ್ತೆಯಾಗಿರುವಂಥದ್ದು. ಸದ್ಯ ಇದು ತಾತ್ಕಾಲಿಕವಾಗಿ ಬೇರೊಂದು ವಾಹನವನ್ನು ಮಗು ಸೇವೆಗೆ ಇಲ್ಲಿ ಇಟ್ಟಿರುವಂಥದ್ದು. ಪ್ರಮುಖವಾಗಿ ಕಳೆದ 4-5 ತಿಂಗಳಿಂದ ಕೂಡ ಮಗು ವಾಹನ ಯಾವುದೇ ರೀತಿಯಾದಂಥ ಸೇವೆಯನ್ನು ಕೊಡ್ತಾ ಇರಲಿಲ್ಲ. ಪ್ರಮುಖವಾಗಿ ಬೆಳಗಾವಿಯ ಆಸ್ಪತ್ರೆಗೆ ದಾಖಲಾಗುವಂಥ ಬಾಣಂತಿ ಮಹಿಳೆಯರಿರ್ಬೋದು, ಜೊತೆಗೆ ಶಿಶುಗಳಿಗೆ ಸುರಕ್ಷಿತವಾಗಿ ಮನೆಗಳಿಗೆ ರವಾನೆ ಮಾಡಬೇಕು, ಸುರಕ್ಷಿತವಾಗಿ ಅವರನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ಮಗು ಯೋಜನೆಯನ್ನು ಜಾರಿಗೆ ತಂದಿತ್ತು. ಆದರೆ ರಿಪೇರಿ ಇರೋದ್ರಿಂದ ಮಗು ವಾಹನ ರಿಪೇರಿ ಇರೋದ್ರಿಂದ ಕಳೆದ 4-5 ತಿಂಗಳಿಂದ ಕೂಡ ಸೇವೆಗೆ ಇರಲಿಲ್ಲ. ಅದನ್ನು ಗ್ಯಾರೇಜ್ನಲ್ಲಿ ಬಿಟ್ಟಿದ್ರು. ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಲಕ್ಷ್ಯವನ್ನು ವಹಿಸಿರಲಿಲ್ಲ, ನಿರ್ಲಕ್ಷ್ಯವನ್ನು ಅಧಿಕಾರಿಗಳು ವಹಿಸಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರವನ್ನು ಮಾಡಿತ್ತು. ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಬೆಳಗಾವಿಯ ಬೀಮ್ಸ್ ನಿರ್ದೇಶಕರಾಗಿರುವಂಥ ಅಶೋಕ್ ಶೆಟ್ಟಿ ಅವರು ಸದ್ಯ ಈಗ ತಾತ್ಕಾಲಿಕವಾಗಿ ಬೇರೊಂದು ವಾಹನವನ್ನು ನಿಲ್ಲಿಸಿದ್ದಾರೆ. ಬೇರೊಂದು ವಾಹನವನ್ನು ನಿಲ್ಲಿಸಿ ಇಲ್ಲಿ ಬಾಣಂತಿಯರಿಗೆ ಜೊತೆಗೆ ಶಿಶುಗಳಿಗೆ ಅವಕಾಶವನ್ನು ಕೂಡ ಈಗ ಮಾಡಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲರ್ ಪಡಾದ್, ರಿಪಬ್ಲಿಕ್ ಕನ್ನಡ,